ಈಗ 385ನೇ ಕಥೆಯನ್ನು ಕೇಳೋಣ. ಒಂದು ದಿನ ಬ್ರಹ್ಮದತ್ತ ತನ್ನ ಹೆಂಡತಿಯ ಜೊತೆಯಲ್ಲಿ ಕಾಡದಲ್ಲಿ ವಿಹಾರ ಮಾಡುತ್ತಿದ್ದ. ಒಂದು ಗಂಡು ಇರುವೆ ತನ್ನ ಹೆಂಡತಿಯನ್ನು ಕೋಪಿಸಿಕೊಂಡಿರುವ ತನ್ನ ಹೆಣ್ಣು ಇರುವೆಯನ್ನು ಪ್ರಾರ್ಥನೆ ಮಾಡ್ತಾ ಇದೆ, ಬೇಡಿಕೊಳ್ತಾ ಇದೆ, ಸಮಾಧಾನ ಪಡಿಸ್ತಾ ಇದೆ. ಅದು ಕೋಪಿಸಿಕೊಂಡು ಹೋಗ್ತಾ ಇದೆ, ಇದು ಸಮಾಧಾನ ಪಡಿಸ್ತಾ ಹಿಂದೆ ಹೋಗ್ತಾ ಇದೆ. ಆ ಇರುವೆಯ ಭಾಷೆಯ ಬ್ರಹ್ಮದತ್ತರಿಗೆ ಗೊತ್ತಿತ್ತು. ಹೀಗಾಗಿ ಗಟ್ಟಿಯಾಗಿ ನಗಲಿಕ್ಕೆ ಶುರು ಮಾಡಿದ. ಅದನ್ನು ಕೇಳಿದ ಸನ್ನತಿ ತುಂಬ ಲಜ್ಜೆ ಆಯಿತು ಅವಳಿಗೆ. ಆಹಾರವನ್ನು ಬಿಟ್ಟುಬಿಟ್ಲು. ರಾಜ ಎಷ್ಟು ಸಮಾಧಾನ ಪಡಿಸಿದ್ರೂ ಉಪಯೋಗವಿಲ್ಲ, ನೀವು ನಮ್ಮನ್ನು ಅಪಹಾಸ ಮಾಡಿದ್ರೆ ನಾನೇನು ಬದುಕೋದಿಲ್ಲ, ನಾನೊಬ್ಬಳೇ ಇರುವಾಗ ನೀವು ಯಾಕೆ ಹಾಗೆ ನಕ್ರಿ ಅಂತ ಹೇಳಿದ್ರು. ಆಗ ರಾಜ ಹೇಳಿದ, ನಾನು ನಗಾಡಿದ ಕಾರಣ ಇದೆ, ಆ ಇರುವೆಗಳು ಅವುಗಳ ಮಾತುಗಳನ್ನು ಕೇಳಿ ನಗು ಬಂತು ನನಗೆ. ಅವಳು ಕೋಪಿಸ್ಕೊಂಡು ಬಿಟ್ಲು. ಅವಳು, ನೀವು ಸುಳ್ಳು ಹೇಳ್ತೀರಿ, ನೀವು ಇರುವೆಯ ಮಾತು ಯಾರಿಗಾದರೂ ಅರ್ಥವಾಗುತ್ತಾ? ಹಾಗಾದ್ರೆ ನನಗೂ ತಿಳಿಯುವಂತೆ ಮಾಡಿ, ನಾನು ಕಲ್ತುಕೊಳ್ತೀನಿ, ಹಾಗಲ್ಲ ಇನ್ನೊಬ್ಬರಿಗೆ ಹೇಳುವಂತಿಲ್ಲ ಅದು ಅಂದರು. ನಾನು ಪ್ರಾಣ ಬಿಡ್ತೇನೆ, ನಾನು ಉಪವಾಸ ಕೊಡ್ತೇನೆ ಅಂದ್ಬಿಟ್ಟು. ಈ ಹೆಂಡತಿಯ ಒಂದು ಹಠವನ್ನು ಕಂಡು ರಾಜನಿಗೆ ವೈರಾಗ್ಯ ಬಂತು. 6 ದಿನ ತಾನು ಉಪವಾಸ ಮಾಡಿದ. ಪರಮಾತ್ಮನನ್ನು ವಿಶೇಷವಾಗಿ ಒಲಿಸಿಕೊಳ್ತಾನೆ. ದೇವರು ಪ್ರತ್ಯಕ್ಷನಾಗಿದ್ದಾನೆ. ಬ್ರಹ್ಮದತ್ತ, ನನಗೆ ನಾಳೆ ಬೆಳಗ್ಗೆ ಮಂಗಳವಾಗುತ್ತೆ ಅಂತ ಹೇಳಿ ಮರೆಯಾದ. ದೇವರ ಸಾಕ್ಷಾತ್ಕಾರವಾಯ್ತಲ್ಲ, ಸಂತೋಷ ಆಯಿತು. ಬೆಳಗಿನ ಜಾವ ಸರೋವರದಲ್ಲಿ ಸ್ನಾನ ಮಾಡಿ ಬಂಗಾರದ ರಥದಲ್ಲಿ ಕೂತುಕೊಂಡು ರಾಜ ಬರ್ತಿದ್ದಾನೆ. ಹಾಗೆ ಇಬ್ಬರು ಮಂತ್ರಿಗಳು ಕೂಡ ಅವನ ಜೊತೆಯಲ್ಲಿ ಇರ್ತಾರೆ. ಒಬ್ಬ ಸಾರಥ್ಯ ಮಾಡ್ತಿದ್ದಾನೆ, ಇನ್ನೊಬ್ಬ ಚಾಮರ ಬೀಸ್ತಾ ಇದ್ದಾನೆ. ಕಂಡರೀಕ ಸಾರಥ್ಯ ಮಾಡ್ತಿದ್ದಾನೆ, ಪಾಂಚಾಲ ರಾಜನಿಗೆ ಚಾಮರ ಹಾಕ್ತಿದ್ದಾನೆ. ಜನರು ಭಾರಿ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಆ ದರಿದ್ರ ಬ್ರಾಹ್ಮಣ ತನ್ನ ಮಕ್ಕಳು ಹೇಳಿಕೊಟ್ಟಂತಹ ಶ್ಲೋಕವನ್ನು ಮುಖಪಾಠ ಮಾಡಿಕೊಂಡು ಬಂದಿದ್ದ. ರಾಜನ ಮುಂದೆ ನಿಂತು ಗಟ್ಟಿ ಹೇಳ್ತಾನೆ, ಸಪ್ತವ್ಯಾದ ದಶಾರ್ಣೇಶು ಮೃಗಾ ಕಾಲಂಜರೇ ಗಿರವು ಚಕ್ರವಾಕಾ ಶರದ್ವೀಪೆ ಹಂಸಾ ಸರಸಿ ಮಾನಸೆ ತೇಭಿಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣಾ ವೇದ ಪಾರಗಾ ಪ್ರಸ್ಥಿತಾ ದೀರ್ಘಮಧ್ವಾನಂ ಯೂಯಂ ಕಿಂ ಅವಸೀದಥ. ಮೊದಲು ದಶಾರಣ್ಯ ದೇಶದಲ್ಲಿ 7 ಬೇಡರಾಗಿದ್ದರು. ಅವರು ಆಮೇಲೆ ಕಾಲಂಜರ ಗಿರಿಯಲ್ಲಿ ಮೃಗಗಳಾದರು. ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾದರು. ಆನಂತರ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾದರು. ಅವರ ಮಧ್ಯದಲ್ಲಿ 4 ಜನ ಕುರುಕ್ಷೇತ್ರದಲ್ಲಿ ವೇದಶಾಸ್ತ್ರ ಪಾರಂಗತರಾದ ಬ್ರಾಹ್ಮಣರಾಗಿ ಹುಟ್ಟಿ ದೀರ್ಘವಾದ ಮಾರ್ಗವನ್ನು ಅನುಸರಿಸಿ ಹೊರಟಿದ್ದೇವೆ. ನೀವು 3 ದಿನ ಯಾಕೆ ಶ್ರಮ ಪಡ್ತಾ ಇದ್ದೀರಿ? ಇದು ಆ ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಕೇಳಿದ ಕೂಡಲೇ ಬ್ರಹ್ಮದತ್ತ ರಾಜನಿಗೆ ಹಾಗೂ ಕಂಡರೀಕ ಪಾಂಚಾಲರಿಗೆ, ಆ ಇಬ್ಬರು ಮಂತ್ರಿಗಳಿಗೂ ಕೂಡ ಎಚ್ಚರ ತಪ್ಪೇಯಿತು, ಮೂರ್ಛೆ ಬಂತು. ಎಲ್ಲ ಹಾಹಾಕಾರ ಮಾಡ್ತಾರೆ. ಬ್ರಾಹ್ಮಣನಿಗೆ ಗಾಬರಿ ಶುರುವಾಯಿತು. ಮುಹೂರ್ತ ಕಾಲ ನಂತರ ಮೂರ್ಛೆಯಿಂದ ಎದ್ದಿದ್ದಾರೆ. ಆಮೇಲೆ ಜ್ಞಾನ ಬಂತು ಅವರಿಗೆ, ಪೂರ್ವಜನ್ಮದ ಸ್ಮರಣೆ ಬಂತು. ಬ್ರಹ್ಮದತ್ತ ರಾಜ ಆ ದರಿದ್ರ ಬ್ರಾಹ್ಮಣನಿಗೆ ಬೇಕಾದ ಧನ ಧಾನ್ಯಗಳನ್ನು ಕೊಟ್ಟ, ಹೊಲ ಮನೆಗಳನ್ನು ಕೊಟ್ಟು ಸತ್ಕರಿಸಿದ್ದಾನೆ. ತನ್ನ ಮಗನಾದ ವಿಶ್ವಕ್ಸೇನನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ. ಪತ್ನಿ ಸಹಿತವಾಗಿ ವನಕ್ಕೆ ತೆರಳಿದ್ದಾನೆ. ಆಗ ಹೆಂಡತಿ ಬ್ರಹ್ಮದತ್ತನೊಡನೆ ಹೇಳ್ತಾಳೆ, ನಿಮಗೆ ಇರುವೆ ಭಾಷೆ ಗೊತ್ತಿದೆ ಅಂತ ನನಗೂ ಗೊತ್ತಿದೆ. ನಾನು ಗೊತ್ತಿಲ್ಲದಂತೆ ಹಠ ಮಾಡಿದೆ ಅಷ್ಟೇ. ನೀವು ತುಂಬ ಕಾಮದಲ್ಲಿ ಆಸಕ್ತರಾಗಿದ್ದೀರಿ, ಭೋಗದಲ್ಲಿ ಆಸಕ್ತರಾಗಿದ್ದೀರಿ. ನಿಮಗೆ ಸ್ವಲ್ಪ ವೈರಾಗ್ಯ ಬರಲಿ ಎಂಬ ದೃಷ್ಟಿಯಿಂದಲೇ ನಾನು ಹಾಗೆ ಹಠ ಮಾಡಿದ್ದು. ಈಗ ನಿಮಗೆ ಯೋಗ ಸ್ಮರಣೆ ಬಂದಿದೆ. ಇನ್ನು ನಾವು ಯೋಗಾನುಷ್ಠಾನವನ್ನು ಮಾಡಿ ಉತ್ತಮವಾದ ಗತಿಯನ್ನು ಹೊಂದೋಣ. ಅದು ಸರಿ, ನಾನು ಯಾರು ಗೊತ್ತಾ? ನಿಮ್ಮಿಂದ ಮೃತವಾದ ಗೋವು ಅದು ನಾನೇ ಗೋವಾಗಿದ್ದೆ.
ನನ್ನನ್ನು ಕೊಂದೆ, ನನ್ನ ಮಾಂಸದಿಂದಲೇ ನೀವು ಪಿತೃಕಾರ್ಯವನ್ನು ಮಾಡಿದಿರಿ, ನನಗೂ ಸದ್ಗತಿ ಆಯಿತು, ಅದರಿಂದ ಬನ್ನಿ ಹೋಗೋಣ. ಹೆಂಡತಿಯ ಮಾತನ್ನು ಕೇಳಿ ರಾಜನಿಗೆ ಬಹಳ ಸಂತೋಷವಾಯಿತು. ಯೋಗ ಅನುಷ್ಠಾನವನ್ನು ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದರು. ಇದೇ ರೀತಿಯಿಂದ ಕಂಡರೀಕ ಹಾಗೂ ಪಾಂಚಾಲ ಉತ್ತಮ ಗತಿಯನ್ನು ಹೊಂದಿದ್ದಾರೆ. ಈ ರೀತಿ ಗೋವನ್ನು ಹಿಂಸೆ ಮಾಡಿಯೂ ಕೂಡ, ಗೋವನ್ನು ಹಿಂಸೆ ಮಾಡಿಯಾದರೂ ಪಿತೃಗಳ ಪೂಜೆಯನ್ನು ಅಂದರೆ ಶ್ರಾದ್ದವನ್ನು ಅವರು ಮಾಡಿದ ಕಾರಣ ಕೊನೆಗೆ ಉತ್ತಮವಾದ ಗತಿಯನ್ನೇ ಹೊಂದಿದರು. ಆದ್ದರಿಂದ ಪಿತೃಗಳನ್ನು ಕುರಿತು ಶ್ರಾದ್ದವನ್ನು ಮಾಡುವುದು ಅತ್ಯಂತ ಪ್ರಶಸ್ತವಾದದ್ದು. ಈ ರೀತಿ ಮಾರ್ಕಂಡೇಯರು ಭೀಷ್ಮಾಚಾರ್ಯರೊಡನೆ ಪಿತೃಗಳ ಪೂಜೆಯ ಬಗ್ಗೆ, ಈ ಶ್ರಾದ್ದದ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಭೀಷ್ಮಾಚಾರ್ಯರು ಕೂಡ ಬಹಳ ಸಂತೋಷಪಟ್ಟರು. ಮಾರ್ಕಂಡೇಯರನ್ನು ಸತ್ಕರಿಸಿ ಕೃತಕೃತ್ಯರಾದರು. ಈ ಪಿತೃಗಳ ಮಹಿಮೆಯನ್ನು, ಪೂಜೆಯನ್ನು ಯಾರು ಕೇಳುತ್ತಾರೋ, ಹೇಳುತ್ತಾರೋ, ಓದುತ್ತಾರೋ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯವುಳ್ಳವರಾಗಿ ಪಿತೃಗಳ ಅನುಗ್ರಹದಿಂದ ಸಕಲ ಸನ್ಮಾನಗಳನ್ನು ಪಡೆಯುತ್ತಾರೆ, ಸಕಲ ಇಷ್ಟಾರ್ಥಗಳನ್ನು ಹೊಂದುತ್ತಾರೆ. ಇಲ್ಲಿಗೆ 385ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.